ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಶುರು ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋ ವ್ಲಾಗ್ ಮೂಲಕ ಶುರು ಮಾಡತ್ತೀನಿ. ಇವತ್ತು ಯಾವುದೇ ರೀತಿ ನನ್ನ ಒಂದು ಹೇರ್ ಕೇರ್ ಆಗಿರ್ಬೋದು ಏನೂ ಕೂಡ ತೋರಿಸ್ತಿಲ್ಲ. ಹೊಸಬ್ರು ನೋಡ್ತಿದ್ದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ ಬರ್ರಿ. ಇವತ್ತು ಸಂಡೇ ಆಗೈತಿ, ಹಾಗಾಗಿ ಸೊ ನಾನ್ ವೆಜ್ ಕೂಡ ಮಾಡೈತಿ, ಮತ್ತು ನಮ್ಮ ಅತ್ತಿ ರೊಟ್ಟಿ ಕೂಡ ಮಾಡ್ಯಾರ. ಅದ್ರ ಜೊತೆ ಅನ್ನ ಮತ್ತು ಸ್ವಲ್ಪ ಚಪಾತಿ ಮಾಡ್ತಾ ಇದ್ದೀನಿ. ಎಸ್, ನಾನೀಗ ಚಪಾತಿ ಮಾಡತ್ತೀನಿ, ಚಪಾತಿ ಬೇಯಿಸಕತ್ತೀನಿ. ಸ್ವಲ್ಪ ಹಿಟ್ಟಿತ್ತಲ್ಲ, ಸೊ ಅದನ್ನು ಮತ್ತೆ ಚಲೋದು ಬೇಡ ಅಂಥೇಳಿ, ಯಾಕಂತಂದರೆ ಮತ್ತೆ ಸಂಜೆಗೆ ಅದನ್ನು ಮಾಡಿದರೆ ಫ್ರಿಜ್ನಾಗ ಇಟ್ಟು ಏನು ಚಪಾತಿ ಮಾಡ್ತೀವಲ್ಲ ಸ್ವಲ್ಪ ಸರಿ ಅನ್ಸೋಂಗಿಲ್ಲ, ಚಪಾತಿ ಬರೋದಿಲ್ಲ, ಮತ್ತು ಹೆಲ್ತ್ ಕೂಡ ಅಷ್ಟು ಒಳ್ಳೆಯದಲ್ಲ. ಮೇಲೆ ಫ್ರಿಜ್ಜಲ್ಲಿ ಚಪಾತಿ ಹಿಟ್ಟನ್ನು ತೆಗೆದು ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ. ಸೊ ಒನ್ ಟೈಮ್ ಅಷ್ಟೇ ಇರೋದಷ್ಟೇ. ಪ್ರತಿ ಸತಿನೂ ಇಟ್ಟು ಚಪಾತಿ ಮಾಡಬೇಡಿ, ಹೆಲ್ತಿಗೆ ಅದು ಸರಿ ಹೋಗಲ್ಲ. ಓಕೆನಾ? ಸೊ ಚಪಾತಿನ ಮಾಡ್ಕೊಂಡೆ. ಎಸ್, ಇಲ್ಲಿ ಕೆಳಗಡೆ ಇಡ್ತಾ ಇದ್ದೀನಿ. ಹಾಗೆ ಈ ಒಂದು ನನ್ನ ಒಂದು ಚಾನಲಲ್ಲಿ, ನನ್ನ ಒಂದು ವೀಡಿಯೋಸ್ಗಳಲ್ಲಿ ಜಾಸ್ತಿ ಇಷ್ಟಪಡೋದು ಏನಂತಂದರೆ, ನಾನು ಅಂದ್ಕೊಂಡೆ, ಸೊ ಪ್ರತಿಯೊಂದು ವಿಡಿಯೋ ವ್ಯೂಸ್ ನೋಡಿದಾಗ ನನಗೆ ಅನ್ನಿಸ್ತು, 1 ಸೆಕೆಂಡ್ ಮಾತಾಡ್ತೀನಿ. ಎಸ್, ಈಗ ಸುಮ್ಮನೆ ಕೂತು ಮಾತಾಡೋ ಬದಲಿ ಸೊ ಚಪಾತಿ ಮಾತಾಡ್ತೀನಿ. ಎಲ್ಲರೂ ಕೂಡ ಕೆಳಗದಾರ. ಒಂದು ವಿಷಯ ಮಾತ್ರ ನನಗೆ ಪಕ್ಕ ಅನ್ನಿಸ್ತು, ಡೀಟೇಲಾಗಿ ಡೈರೆಕ್ಟಾಗಿ ಮಾತಾಡಬೇಕಂದೆ, ಬಟ್ ನಮ್ಮ ಹಸ್ಬೆಂಡು ಬಂದುಬಿಟ್ರು. ಹಸ್ಬೆಂಡ್ ಬಂದು ಸೊ ಹಾಗೆ ನಾವಿಬ್ಬರು ಸೇರಿ ಮತ್ತೆ ಮಾತಾಡೋಕ್ಕೆ ಶುರುನೇ ಮಾಡ್ಕೊಂಬಿಟ್ವಿ. ಸ್ಕೂಲ್ ವಿಷಯ ಆಗಿರ್ಬೋದು, ಸೊ ಫ್ಯಾಮಿಲಿ ವಿಷಯ ಆಗಿರ್ಬೋದು. ಕೆಲವೊಂದು ಸತಿ ಇದೇ ರೀತಿ ಅಡುಗೆ ಮಾಡುವಾಗನ ನಮಗೆಲ್ಲ ರೀತಿ ನೆನಪಾಗ್ತಿರ್ತಾವೆ. ಹಂಗೆ ಮಾತಾಡ್ಕೊತ ಅಡುಗೆದೆಲ್ಲನೂ ಪ್ರಿಪ್ರೇಷನ್ನ ನಾವು ಮಾಡ್ಕೊತಿರ್ತೀವಿ. ಓಕೆ, ಈಗ ವಿಷಯಕ್ಕೆ ಬರ್ತೀನಿ. ನನ್ನ ಪ್ರಕಾರ ನಾನು ನನ್ನ ಯೂಟ್ಯೂಬು ಇದರಲ್ಲಿ YT ಸ್ಟುಡಿಯೋದಲ್ಲಿ ನಾನು ಚೆಕ್ಔಟ್ ಮಾಡಿದೆ. ಸೊ ವ್ಯೂಸ್ ಅಂತ ಬಂದಾಗ ನಿಜ ನಾನು ಅಂದ್ಕೊಂಡಿರಲಿಲ್ಲ. ಸೊ ವ್ಲಾಗ್ಸಲ್ಲಿ ವ್ಯೂಸ್ ಏನು ಬರುತ್ತಲ್ಲ, ಅದಕ್ಕಿಂತ ಜಾಸ್ತಿ ಈ ಹೇರ್ ರಿಲೇಟೆಡು ಕೆಲವೊಂದು ಟಿಪ್ಸನ್ನು ಏನು ಶೇರ್ ಮಾಡ್ತೀನಲ್ಲ, ಅಲ್ಲಿ ಯೂಸ್ ಬರಲ್ಲ. ಸೊ ವ್ಯೂಸ್ ಬರೋಂಗಿಲ್ಲ. ಸೊ ಅದನ್ನು ಮಾತ್ರ ನನಗೆ 100% ಗೊತ್ತಾಯಿತು. ಜನರು ಏನು ಬೇಡ್ತಾರಪ್ಪ ಅಂತಂದರೆ, ಈಗ ವ್ಲಾಗ್ಸು ಡೈಲಿ ರುಟೀನನ್ನು ಇಷ್ಟಪಡ್ತಾರೆ. ಈಗ ರೆಸಿಪೀಸ್ ಆಗಿರ್ಬೋದು, ರೆಮಿಡೀಸ್ ಆಗಿರ್ಬೋದು, ಸಾಕಷ್ಟು ವಿಡಿಯೋಗಳು ಅದಾವೆ. ಈಗ ಲೈಫ್ ಸ್ಟೈಲ್ ನೋಡುವಾಗ ಏನಾಗುತ್ತೆ, ಫಾರ್ ಎ ಚೇಂಜ್ ಅಂತ ಅನ್ನಿಸ್ಬಿಡ್ತದೆ. ನಿಜಕ್ಕೂ ನಾನು ಅನ್ಕೋತಿದ್ದೆ ಟಿಪ್ಸ್ ಏನಾದರೂ ಹೇಳಿದರೆ ಸಾಕಷ್ಟು ಜನ ಇಷ್ಟಪಟ್ಟು ಸೊ ಟಿಪ್ಸ್ನ ಫಾಲೋ ಮಾಡ್ತಾರೆ. ಲಾಂಗ್ ಹೇರ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಲಾಂಗ್ ಹೇರ್ಸ್ ಬಗ್ಗೆ ವಿಡಿಯೋ ಮಾಡ್ತಾ ಹೋದರೆ, ಲಾಂಗ್ ಹೇರ್ಸ್ ಕ್ರೇಜ್ ಇರೋರು ಪ್ರತಿಯೊಂದು ಟಿಪ್ಸನ್ನು ಯೂಸ್ ಮಾಡ್ತಾರೆ. ಹಾಗೆ ನನ್ನ ವಿಡಿಯೋ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಆಗ್ತಾರೆ ಅಂತ ಅಂದ್ಕೊತಿದ್ದೆ. ಬಟ್ ಹಂಗಿಲ್ಲ, ಇಲ್ಲಿ ನನ್ನ ವ್ಲಾಗ್ಸ್ ಸಿಕ್ಕಾಪಟ್ಟೆ ಓಡ್ತಿದ್ದೆ. ಹಾಗೆ ಸಬ್ಸ್ಕ್ರೈಬ್ ಕೂಡ ನನ್ನ ವ್ಲಾಗ್ಸಿಂದನೇ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಿದ್ದಾರೆ. ಹಾಗಾಗಿ ಓಕೆ, ನನಗೆ ಒಂದು ರೀತಿ ಖುಷಿ ಆಯಿತು. ಓಕೆ, ನನ್ನ ವ್ಲಾಗ್ಸ್ ಇಷ್ಟಪಡೋರು ಇದ್ದಾರೆ. ನಾನು ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಳ್ಳೋದೇ ಇಲ್ಲ, ಅಂದರೆ ವ್ಲಾಗ್ಸ್ಗಳಲ್ಲಿ ಅಲ್ಪ ಸ್ವಲ್ಪ ಹಾಕ್ಕೊತೀನಿ. ಬಟ್ ಸಪ್ರೇಟಾಗಿ ಟಿಪ್ಸ್ ಹಾಕೋದು ಬೇಡ. ಎಷ್ಟಾಗುತ್ತೋ ಅಷ್ಟು ಡೈಲಿ ರುಟೀನ್ ಶೇರ್ ಮಾಡಿದ್ರೆ ಆಯಿತು ಅಂತ. ಫೈನಲಿ ಇಷ್ಟೆಲ್ಲ ಚಪಾತಿ ಆಗ್ಯಾವು. ಇನ್ನೇನು ಹುಡುಗರಿಗೆ ಊಟಕ್ಕೆ ಕೊಡ್ಬೇಕು ಅಷ್ಟೇ. ಬರ್ರಿ ಈಗ ಹುಡುಗರಿಗೆ ಊಟ. ಕೆಳಗಡೆ ಬಂದಾಗ ಸಾಂಬಾರು ನೋಡಿದೆ, ಇಷ್ಟು ತುಂಬಿತ್ತಲ್ಲ ಮಟನ್ ಸಾರು, ಎಲ್ಲ ಪೂರ್ತಿ ಖಾಲಿಯಾಗಿಬಿಟ್ಟಿತ್ತು. ಇವತ್ತು ಮಟನ್ ಸಾರು. ಸೊ ಈ ಶ್ವೇತಾಗೆ ಹೊಟ್ಟೆನೇ ತುಂಬಂಗಿಲ್ಲ. ನಿಜ ನನಗಿಷ್ಟು ಸಿಟ್ಟು ಬರುತ್ತಲ್ಲ ಈ ಸಂಡೇ ಬಂದಾಗ. ಸಂಡೇ ನಿಜಕ್ಕೂ ಬರೋದೇ ಬೇಡ ಅಂತ ಅನಿಸ್ಬಿಡ್ತದೆ. ಯಾಕಂದರೆ ನನಗೆ ಐ ಹೇಟ್ ನಾನ್ ವೆಜ್. ಗೊತ್ತಿಲ್ಲ, ನಂಗೆ ನಾನ್ ವೆಜ್ ಇಷ್ಟನೇ ಆಗೋಲ್ಲ ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗುತ್ತೆ, ಯಾರ್ಯಾರಿಗೆ ಇಷ್ಟ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೆ ಇಷ್ಟ ಇಲ್ಲ ಅವರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಫಟಾಫಟ್ ಅಂತ ಊಟದೆಲ್ಲ ಮುಗಿಸ್ಕೊಂಡ್ವಿ. ಸ್ವಲ್ಪ ತಿಂದ. ಡೆಫಿನೆಟಾಗಿ ಇವತ್ತು ನಾನು ಈವ್ನಿಂಗ್ ಸ್ನ್ಯಾಕ್ಸ್ ತಂದು ತಿನ್ನೋದಂತೂ ಗ್ಯಾರಂಟಿ. ಯಾಕಂತಂದರೆ ನಂಗೆ ಹೊಟ್ಟೆ ತುಂಬಿಲ್ಲ ಫ್ರೆಂಡ್ಸ್, ನಿಜ ಹೊಟ್ಟೆ ತುಂಬಿಲ್ಲ. ಇವರಿಬ್ರು ಹೆಂಗೆ ಕಿತ್ತಾಡ್ತಾರೆ ಅಂದರೆ, ಸಖತ್ತಾಗಿ ಕಿತ್ತಾಡ್ತಾರೆ ಕೂಲ್ ಡ್ರಿಂಕ್ಸ್ ಕುಡಿಯೋಕ್ಕೆ. ಫ್ರಿಜ್ಜಲ್ಲೇ ಆಲ್ರೆಡಿ ನಾವು ಒಂದು ದೊಡ್ಡ ಬಾಟಲ್ಸು, ಚಿಕ್ಕ ಪುಟ್ಟ ಬಾಟಲ್ಸು ಕೂಡ ತಂದಿಟ್ಕೊಂಡಿರ್ತೀವಿ. ಈಗ ಬೇಸಿಗೆ ಶುರು ಅಲ್ಲ, ಸೊ ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಎಲ್ಲ ರೀತಿ ಕಂಪಲ್ಸರಿ ಇರ್ತದೆ. ಹಣ್ಣು ಹಿಡ್ಕೊಂಡು ಅದನ್ನು ತಿನ್ನೋದೊಂದು ಇಷ್ಟ. ನನಗೆ ಇವತ್ತು ಹೊಟ್ಟೆ ತುಂಬಿಲ್ಲಲ್ಲ, ಸೊ ಈಗ ಹಣ್ಣು ಕೂಡ ತಂದು ತಿನ್ಕೋಬೇಕಂತ ಐಡಿಯಾ ಐತಿ. ಎಸ್, ಸ್ವಲ್ಪ ಹೊತ್ತು ರೌಂಡಪ್ ಹಾಕ್ತಿದ್ವಿ.
ಯಾಕಂತಂದರೆ ನಮ್ಮ ಮನೆ ಹಿಂದ್ಗಡೆ ಒಂದು ಕೆಲಸ ಶುರು ಮಾಡ್ಕೊಂಡಿವಿ. ಅಂದರೆ ಇವಾಗ ಮನೆ ಕೆಳಗಡೆ ಐತಲ್ಲ, ಅಲ್ಲಿ ಒಂದು ಅರ್ಧ ಪೋರ್ಷನಷ್ಟು ಪತ್ರಾಸಿದೆ. ಅಂದರೆ ಸೊ ಒಲೆ ಇಟ್ಟಿರೋ ಜಾಗ ಅದು. ಇವಾಗ ಗ್ಯಾಸ್ ಪ್ರಾಬ್ಲಮ್ ಬಂತಲ್ಲ, ನಿಜಕ್ಕೂ ಈ ಒಂದು ಪ್ಲೇಸ್, ಈ ಒಂದು ಗ್ಯಾಸ್ ಖಾಲಿ ಆದ ತಕ್ಷಣ ಈ ಒಂದು ಒಲೆ ಇರೋ ಪ್ಲೇಸ್ ಇದೆಯಲ್ಲ, ಸಖತ್ತಾಗಿ ಯೂಸ್ಫುಲ್ ಆಗುತ್ತೆಪ್ಪ ನಿಜ. ನಮ್ಗೆ ಏನು ಸಿಗುತ್ತೋ ಸೊ ಸಿಕ್ಕಿದ ಜಾಗದಲ್ಲಿ ಮಾಡ್ಕೊಂಡು ತಿಂದರೆ ಆಯಿತು ಅನ್ನೋ ಲೆವೆಲಿಗೆ ಈ ಗ್ಯಾಸ್ಗಳು ಈಗ ಬಂದಾಗ್ತಿದ್ದಾವಲ್ಲ. ಸೊ ಈ ಟೈಮಲ್ಲಿ ನಮ್ಗೆ ಸಖತ್ ಒಂದು ಇಂಪಾರ್ಟೆಂಟ್ ಅಂತ ಅನ್ನಿಸ್ತಿದೆ. ಗ್ಯಾಸ್ ಇದ್ದಾಗಲೆಲ್ಲ ಹೆಂಗೆ ಬೇಕಂಗೆ ಯೂಸ್ ಮಾಡ್ತಿದ್ವಿ. ಹಾಲಿಟ್ಟು ಹೋಗಿ ಕುಂತ್ಕೊಂಡು ಟಿ ವಿ ನೋಡ್ತಿದ್ವಿ, ಹಾಲು ಉಕ್ಕಿ ಬಂದಾಗಿ ಬೀಳ್ತಿತ್ತು. ಚಾನು ಸಹ ಒಂದು 2 ಸತಿ ಕುದಿಸ್ಕೊಂಡು ಕುಡಿತಿದ್ವಿ. ಸೊ ಗಂಜಿನೂ ಭಾಳ ತನಕ ಕುದಿಸ್ತಿದ್ನಿ. ಹೀಗೆ ಸೊ ಚಪಾತಿದು ಅಷ್ಟೇ, ತವಾ ಚಾಲು ಇಟ್ಕೊಂಡು ಕೆಲವೊಂದು ಸತಿ ಹಾಗೆ ಓಡಾಡಿದ್ದು ಉಂಟು. ಬಾಪ್ರೆ ನಿಜ. ಈಗ ಒಲೆ ಅಂದರೆ ಥ್ಯಾಂಕ್ ಗಾಡ್ ಮುತ್ತು ಕೊಡಬೇಕು ಅಂತ ಅನಿಸುತ್ತೆ. ಯಾಕಂದರೆ ಒಲೆ ಸಿಕ್ಕರೆ ಸಾಕು, ಒಂಚೂರು ಏನೋ ಬೇಯಿಸ್ಕೊಂಡು ಚಾನೋ ಅಥವಾ ಏನಾದರೂ ಅಡುಗೆ ಮಾಡಿ ಹೊಟ್ಟೆ ತುಂಬಿಸ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಟ್ಟಿದೆ. ಇವಾಗೆಲ್ಲ ಹೋಟೆಲ್ಗಳಲ್ಲೂ ಕೂಡ ಎಲ್ಲ ಹೋಟೆಲ್ಸು ಬಂದಾಗ್ತಿದ್ದಾವೆ. ಎಲ್ಲಿ ಹೋದರೂ ಗ್ಯಾಸ್ ಇಲ್ಲಾರ್ದಕ್ಕೆ ಊಟ ಖಾಲಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ನಾನು ರೀಸೆಂಟ್ಲಿ ವ್ಲಾಗ್ ನೋಡಿದೆ, ದಿವ್ಯಾ ವ್ಲಾಗ್ಸದ್ದು. ಆ ದಿವ್ಯಾ ವ್ಲಾಗ್ಸಲ್ಲಿ ಸೊ ಅವರು ಮಂತ್ರಾಲಯಕ್ಕೆ ಹೋಗ್ಯಾರಲ್ಲ, ಸೊ ಅಲ್ಲಿ ಕೂಡ ಪ್ರಾಬ್ಲಮ್ ಆಯಿತು. ಅಲ್ಲಿ ಒಂದು ಕಡೆ ಅವ್ರು ಊಟಕ್ಕೆ ಇಳಿದಿದ್ರು, ಗ್ಯಾಸ್ ಖಾಲಿ ಆಗಿದ್ದರಿಂದ ಅಲ್ಲಿ ಊಟನೇ ಸಿಗಲಿಲ್ಲಂತೆ. ಸೊ ಅದು ಕೂಡ ನನಗೆ ನೆನಪಾಯಿತು. ಸೊ ಇದು ನಾನು ಇದರಲ್ಲಿ ಶೇರ್ ಮಾಡಿಕೊಂಡೆ ಅಷ್ಟೇ. ಆಮೇಲೆ ನನ್ನ ಮಕ್ಕಳು, ಇಬ್ಬರು ಮಕ್ಕಳದು ಬ್ಯಾಗ್ ಕ್ಲೀನ್ ಮಾಡಬೇಕು ಅಂತೇಳಿ ಎಲ್ಲನೂ ಎತ್ತಿಟ್ಕೊಂಡು ಕ್ಲೀನ್ ಮಾಡಬೇಕು ಅಂತ ತೆಗೆದ್ರೆ ಸಿಕ್ಕಾಪಟ್ಟೆ ಕಸ. ಈ ಡಸ್ಟ್ಬಿನ್ನೇ ಬೇಕಾಗಿಲ್ಲ ಇವ್ರ ಬ್ಯಾಗ್ಗೆ, ಡಸ್ಟ್ಬಿನ್ನು. ಓಕೆನಾ. ಯಾರ್ಯಾರ ಮನೆಯಲ್ಲಿ ಈ ರೀತಿ ಇರುತ್ತೋ ಗೊತ್ತಿಲ್ಲ. ಸೊ ನನ್ನ ಮನೆಯಲ್ಲಿ ನನ್ನ ಮಕ್ಕಳ ಒಂದು ಬ್ಯಾಗಲ್ಲಿ ಕೂಡ ಸಿಕ್ಕಾಪಟ್ಟೆ ಡಸ್ಟ್ಬಿನ್ ಥರ ಒಂದು ಬ್ಯಾಗನ್ನು ಇಟ್ಕೊಂಡ್ಬಿಟ್ಟಿದ್ದಾರೆ. ಕ್ಲೀನ್ ಮಾಡೋದು ನನ್ನ ಜವಾಬ್ದಾರಿ, ಸೊ ಫಿಲ್ ಮಾಡೋದು ಅವ್ರ ಜವಾಬ್ದಾರಿ. ಸೊ ಅದನ್ನು ಕ್ಲೀನ್ ಮಾಡೋದು ಕೂಡ ನನ್ನ ಜವಾಬ್ದಾರಿ. ಯಾಕಂದರೆ ಅವರಿಗೆ ಕಸ ಹಾಕೋದು ಗೊತ್ತು, ತೆಗೆಯೋದು ಗೊತ್ತಿಲ್ಲ. ಓಕೆ, ಇದು ಕಂಪಾಸ್ ಬಂದುಬಿಟ್ಟು ಅವ್ನ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು. ನೋಡ್ತಿರ್ಬೋದು ಎಷ್ಟು ಚೆಂದ ಐತಂದ್ರೆ ನಿಜಕ್ಕೂ ಇದು ಯಾರಿಗಾದ್ರೂ ಗಿಫ್ಟ್ ಮಾಡೋದ್ರಲ್ಲಿ ಸಖತ್ ಹೆಲ್ಪ್ ಆಗುತ್ತಿದೆ. ಅದಕ್ಕೋಸ್ಕರ ನಿಮ್ಮ ಜೊತೆ ನಾನು ಇದನ್ನು ಶೇರ್ ಮಾಡ್ಕೋತಾ ಇದ್ದೀನಿ. ಇದು 400ವರೆಗೂ ಬೀಳುತ್ತೆ. ಇದನ್ನು ಯಾರಿಗಾದ್ರೂ ಬರ್ಡೇ ಗಿಫ್ಟ್ ಬೇಕಾತಂದರೆ ಇದನ್ನು ನೀವು ಪರ್ಚೇಸ್ ಮಾಡ್ಕೋಬೋದು. 400 ಅಂದರೆ ಇವಾಗ ನೀವು 350ಗೆ ಅದೆಲ್ಲ ಕಮ್ಮಿ ರೇಟ್ ಅಂದರೆ 350. ಓಕೆನಾ, ಹಂಗೆ ಬೀಳುತ್ತೆ. ಸೊ ಈ ಪರ್ಫೆಕ್ಟಾಗಿ ನೋಡ್ಬೇಕಾದ್ರೆ ಈ ರೀತಿ ಲುಕ್ ಇದೆ. ಒಂದು ಡಿಸೆಂಬರಲ್ಲಿ ತೊಗೊಂಡಿದ್ದು. ಜನವರಿ, ಫೆಬ್ರವರಿ, ಮಾರ್ಚು, ಒಂದು 3 ಮಂತ್ಸ್ ಆಯಿತು, 3.5 ಮಂತ್ ಆಯಿತು. ನೋಡ್ತಿರ್ಬೋದು ಬ್ಯಾಗಲ್ಲಿ ಅದೇನೋ ಜಲ್ಲಿ ಹಾಕಿ ಸ್ಪ್ರೇ ಟೈಪ್ ಇಟ್ಟಿರ್ತಾರಲ್ಲ, ಅದು ಕೂಡ ಇಟ್ಟಿದ್ದಾರೆ. ಇಷ್ಟು ಒಂದು ಬಾಕ್ಸ್ ಗಂಟ್ಲೆ ಇವರಿಬ್ಬರ ಬ್ಯಾಗಲ್ಲಿ ಡಸ್ಟ್ಬಿನ್ ಥರ ಸಿಕ್ಕಾಪಟ್ಟೆ ಅರ್ಧಂಬರ್ಧ ಯೂಸ್ ಮಾಡಿ ಬಿಡೋದು. ಸ್ಕ್ರೇನ್ಸ್ ಆಗಿರ್ಬೋದು, ಪೆನ್ಸ್ ಆಗಿರ್ಬೋದು, ಈ ರೀತಿ ಎಲ್ಲ ಕಲೆಕ್ಟ್ ಮಾಡಿದೆ. ಸೊ ನಿಮ್ಮ ಮಕ್ಕಳು ಇದೇ ಥರನ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಮಕ್ಕಳಂತರೂ ವರ್ಷ ಪೂರ್ತಿ ಒಂದು 4-5 ತಿಂಗಳೊಮ್ಮೆ ಈ ರೀತಿ ಕ್ಲೀನ್ ಮಾಡ್ತೀನಿ. ದಿನಾಂತರ ಕ್ಲೀನ್ ಮಾಡಲ್ಲಪ್ಪ, ಯಾಕಂದರೆ ಸಿಕ್ಕಾಪಟ್ಟೆ ಹೆಡ್ಡೇಕ್ ಇವ್ರ ಬ್ಯಾಗ್ ನೋಡ್ತಿರ್ಬೋದು. ಎಲ್ಲ ವಾಶ್ ಮಾಡಿ ಇಲ್ಲೊಂದೆರಡು ಹಾಕ್ಕೊಂಬಿಟ್ಟಿದ್ದೀನಿ. ಅದಾದಮೇಲೆ ನಾನು ಬಂದಿದ್ದು ಅಡುಗೆ ಮನೆಗೆ. ಸೊ ಅತ್ತೆ ಅದು ರೊಟ್ಟಿ ಮಾಡಿಟ್ಟು ಹೋಗಿದ್ರಲ್ಲ, ಅದಕ್ಕೆ ಸಿಕ್ಕಾಪಟ್ಟೆ ಹೊಲ್ಸು ಗೊತ್ತಾ. ರೊಟ್ಟಿ ಅಂದ್ರೆ ಬಡಿಯೋದಕ್ಕೆ ಎಷ್ಟು ಹೆವಿ ಆಗುತ್ತೋ ಅಷ್ಟೇ ಅದು ಸಿಕ್ಕಾಪಟ್ಟೆ ಹೊಲ್ಸಾಗುತ್ತೆ. ಬಡಿಯುವಾಗ ಎಲ್ಲ ಕಡೆ ಸಿಡಿದು ಬಿಡುತ್ತಲ್ಲ ಹಿಟ್ಟು, ಅದು ಸಲುವಾಗಿ ಅದನ್ನು ಈಗ ನೀಟಾಗಿ ತೊಳ್ಕೊಂಡ್ರೆ ಆಯ್ತು ಅಂಥೇಳಿ. ಸೊ ಚಪಾತಿ ರೊಟ್ಟಿ ಇಷ್ಟನಾ ಅಂತ ಕೇಳೋದಾದರೆ ನನಗೆ ಚಪಾತಿ ಇಷ್ಟ ಆಗುತ್ತೆ. ಸೊ ಮಾಡೋಕ್ಕೂ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ಇಷ್ಟ ಆಗುತ್ತೆ. ಈ ರೊಟ್ಟಿ ಅಂತ ಬಂದಾಗ ತಿನ್ನೋಕ್ಕೂ ಇಷ್ಟ ಆಗಲ್ಲ, ಮಾಡೋಕ್ಕೂ ಇಷ್ಟ ಆಗಲ್ಲ. ಸೊ ಹೆವಿ ಹೋಗುತ್ತೆ, ಏನೋ ಗೊತ್ತಿಲ್ಲ, ಟೇಸ್ಟ್ ಅಂತ ಒಂದ್ಸಲ ಹೊಟ್ಟೆನೂ ತುಂಬಲ್ಲ. ಸೊ ಹೀಗೆ ನಾನು ಉಲ್ಟಾ. ನನಗಂತೂ ಚಪಾತಿ ಹಾಗೆ ವೆಜ್ ಒಳಗೆ ಬದನೆಕಾಯಿ, ಚೋಳೆಕಾಯಿ ಈ ರೀತಿಯ ಕಾಯಿಪಲ್ಯಗಳು ಇಷ್ಟಪಟ್ಟು ಆರಾಮ್ಸೆ ಹೊಟ್ಟೆ ತುಂಬ ಊಟ ಮಾಡ್ತೀನಿ. ಈ ನಾನ್ ವೆಜ್ ಇದ್ದ ದಿನ ಅಂತೂ ನನಗೆ ಹೊಟ್ಟೆ ತುಂಬಲ್ಲ. ಹಾಗಾಗಿ ಇವತ್ತು ಇಷ್ಟೆಲ್ಲ ಕೆಲಸನ ಕಂಟಿನ್ಯೂ ಆಗಿ ಮಾಡಿದೆ. ಸಖತ್ ಬೋರ್ ಅನ್ನಿಸ್ತು ನಿಜ. ಆಮೇಲೆ ಅವರು ರೊಟ್ಟಿ ಎಷ್ಟು ಬಡಿದ್ರು ಅಂದರೆ ಒಂದು 1/2 ಅವರಲ್ಲಿ ಒಂದು 20-30 ರೊಟ್ಟಿ ಬಡಿದ್ರು. ಸಾರಿ ಫ್ರೆಂಡ್ಸ್, ಸೊ ಹಸ್ಬೆಂಡ್ ಕಾಲ್ ಬರ್ತಿತ್ತು. ಗೊತ್ತಲ್ಲ, ಇವತ್ತು ಈವ್ನಿಂಗೇ ಇದನ್ನು ಎಡಿಟ್ ಮಾಡ್ತಿದ್ದೆ. ಹಾಗೆ ಈವ್ನಿಂಗೇ ನಾನು ಸ್ನ್ಯಾಕ್ಸ್ ತಿನ್ನಬೇಕಲ್ಲ, ಇವತ್ತು ನಾನ್ ವೆಜ್ ತಿಂದಿದ್ನಿ. ಸೊ ತಿನ್ನಬೇಕಂತ ಫೈನಲ್ಲಾಗಿ ಮಾಡ್ಕೊಂಡಿದ್ದೆ. ಅದೇ ತರಕ್ಕಂತ ಹೋಗ್ತಿದ್ರು, ಅಷ್ಟೊತ್ತಿಗೆ ಕಾಲ್ ಬಂದೇ ಬಿಡೋದು. ಹಾಗೆ ಇದನ್ನು ಕ್ಲೀನ್ ಮಾಡ್ತಿದ್ದೀನಿ. ಸ್ವಲ್ಪ ಟೈಮ್ ತೊಗೊಳುತ್ತೆ, ಯಾಕಂದರೆ ಬರ್ಷನ್ನು ಡೈಲಿ ಕ್ಲೀನಾಗಿ ಇಟ್ಟರೆ ಕ್ಲೀನಾಗಿರುತ್ತೆ. ಹಾಗೆ ಬಿಟ್ಟರೆ ಮುಗಿದೋಯ್ತು. ಜಂಗ್ ಹಿಡಿದು ತಗಡು ಸುಟ್ಟೋಗಿರ್ತೈತಲ್ಲ, ಸೊ ಆ ಲೆವೆಲಿಗೆ ಹೊಲಸಾಗಿಬಿಡುತ್ತೆ. ಸೊ ನಾನು ಲೇಜಿ ಆಗಂಗಿಲ್ಲ, ಯಾವತ್ತೂ ಲೇಜಿ ಆಗಲ್ಲ. ಇವನ್ ನಾನು
ಕೆಲಸಕ್ಕೆ ಹೋಗುವಾಗ ನಾನು ಒಂದು ಸ್ವಲ್ಪನೂ ಲೇಜಿ ಆಗಂಗಿಲ್ಲ. ಸೊ ಇವಾಗ ಕೆಲಸಕ್ಕೆ ಅಂದರೆ ಸ್ಕೂಲ್ ಟೈಮ್ ಎಷ್ಟೇ ಆಗಲಿ, ಸ್ಕೂಲ್ ಟೈಮ್ ಒಳಗಡೆ ನಾನು ಅಡುಗೆ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿನೇ ನಾನು ಮುಂದಿನ ಒಂದು ಹೆಜ್ಜೆ ಇಟ್ಕೊಳ್ತೀನಿ. ಕ್ಲೀನ್ ಮಾಡಿ, ಸೊ ಅಡುಗೆ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಫಟ್ ಅಂತ ರೆಡಿಯಾಗಿ ವ್ಯಾನಿಗೆ ಹೋಗಬೇಕು ಅಂತ ರೆಡಿ ಆಗ್ತೀನಿ. ಕೆಲವೊಂದು ಸತಿ ಹಸ್ಬೆಂಡ್ ಜೊತೆ ಹೋಗ್ತೀನಿ, ಕೆಲವೊಂದು ಸತಿ ನಾನು ವ್ಯಾನಿಗೆ ಹೋಗ್ತೀನಿ. ಸೊ ಸ್ಕೂಲ್ ಟೈಮ್ ಆಗೋಷ್ಟರಲ್ಲಿ ಎಲ್ಲನೂ ಮಾಡ್ಕೋತೀನಿ. ಕೇಳ್ತಾರೆ ಎಲ್ಲರೂ ಕೇಳ್ತಾರೆ, ಸೊ ನೀವು ಯಾವ ರೀತಿ ಟೈಮ್ ಮ್ಯಾನೇಜ್ ಮಾಡ್ತೀರಾ ಅಂತೇಳಿ. ಸೊ ಅವ್ರಿಗೆ ಕೂಡ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕೂಡ ಶೇರ್ ಮಾಡಿದೆ ಅಷ್ಟೇ. ಇವತ್ತು ನಾನು ಬಳಸ್ತಾ ಇರೋ ಫೇಸ್ ವಾಶನ್ನು ಶೇರ್ ಮಾಡ್ಕೊತಾ ಇದ್ದೀನಿ, ಹಾಗೆ ತೋರಿಸ್ತಾ ಇದ್ದೀನಿ. ನಾನು ಮಮಾಅರ್ತ್ ಅವರ ಒಂದು ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಸೈಡಿಗೆ ನೋಡ್ತಿರ್ಬೋದು ಡರ್ಮಾ ಅವರ ಫೇಸ್ ವಾಶ್ ಕೂಡ ಕಾಣಿಸ್ತಿದೆ. ಸೊ ಇವೆರಡರಲ್ಲಿ ನನಗೆ ಯಾವುದು ಇಷ್ಟ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಯೂಸ್ ಮಾಡ್ತಿರೋದು ಮಮಾಅರ್ತ್ ಪ್ರಾಡಕ್ಟು. ಹಾಗೆ ಇವಾಗ ನಾನು ಅದನ್ನು ಹಚ್ಕೊಂಡು ತೊಳ್ಕೊಂಡು ಬಂದೀನಿ. ಫೇಸ್ ನೋಡ್ತಿರ್ಬೋದು ಸಖತ್ ಗ್ಲೋ ಆಗಿ ಕಾಣಿಸ್ತೈತಿ. ಸೊ ಮಮಾಅರ್ತ್ ಪ್ರಾಡಕ್ಟು ತೊಳ್ಕೊಂಡಾದಮೇಲೆ ಸೊ ರೈಸ್ ವಾಟರಿಂದ ಇದನ್ನು ಮಾಡಿರ್ತಾರೆ, ಯಾವುದೇ ಕೂಡ ಕೆಮಿಕಲ್ ಇರೋಂಗಿಲ್ಲ. ಹಾಗೆ ಮಾಯ್ಶ್ಚರೈಸರ್ ಕೂಡ ಭಾಳ ಇಂಪಾರ್ಟೆಂಟು. ಫೇಸ್ ಸ್ಕಿನ್ ಏನಿರ್ತದಲ್ಲ ಭಾಳ ಸೆನ್ಸಿಟಿವ್ ಇರ್ತದೆ. ನಾವು ಯಾವುದೇ ರೀತಿ ಅದನ್ನು ಖಾಲಿ ಬಿಡೋ ಹಾಗಿಲ್ಲ. ಅಂದರೆ ಇವಾಗ ಫೇಸ್ ವಾಶ್ ಮಾಡಿದ ತಕ್ಷಣ ಸುಮ್ಮನೆ ಬಿಡೋ ಹಾಗಿಲ್ಲ. ಸೊ ರೋಸ್ ವಾಟರ್ ಆದರೂ ಹಚ್ಕೋಬೇಕು, ಇಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ಮಾಯ್ಶ್ಚರೈಸರ್ ಹಚ್ಕೋಬೇಕು. ನಾನು ರೋಸ್ ವಾಟರ್ ಕೂಡ ಅಪ್ಲೈ ಮಾಡ್ತೀನಿ, ಹಾಗೆ ಮಾಯ್ಶ್ಚರೈಸರ್ ಕೂಡ ಅಪ್ಲೈ ಮಾಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಏನು ಕೂಡ ಹಚ್ಚಲ್ಲ. ಸೊ ಮನೆಯಲ್ಲಿದ್ದಾಗೆ ಲಿಪ್ ಬಾಮ್ ಭಾಳ ಫೇವ್ರೇಟು. ಸೊ ಲಿಪ್ ಬಾಮ್ ಹಚ್ತೀನಿ. ನನಗೆ ಈ ಲಿಪ್ಸನ್ನು ಖಾಲಿ ಬಿಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಸೊ ಐ ಲವ್ ಲಿಪ್ಸ್ಟಿಕ್ಕು. ಲಿಪ್ಸ್ಟಿಕ್ ನಾನು ಇಷ್ಟಪಡ್ತೀನಲ್ಲ ಎಲ್ಲನೂ ಬಿಡ್ತೀನಿ, ಬಟ್ ರೆಡಿ ಆದಾಗ ನಂಗೆ ಲಿಪ್ಸ್ಟಿಕ್ ಬೇಕೇ ಬೇಕು. ರೆಡಿ ಆಗಲಿ ಬಿಡಲಿ. ಸೊ ಮನೇಲಿ ಕೂಡ ಇದ್ದಾಗ ಪಿಂಕ್ ಶೇಡಲ್ಲಿ ಸೊ ಲಿಪ್ ಬಾಮ್ ಕೂಡ ಸಿಗುತ್ತಲ್ಲ ಮೆಬ್ಲಿನ್ದು. ಸೊ ಕೊನೆವರೆಗೂ ನೋಡಿ. ಈ ಒಂದು ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ ಲಿಪ್ ಬಾಮ್ ಅಪ್ಲೈ ಮಾಡ್ಕೊಂಡಿನಿ. ಸೊ ಅದು ಕೂಡ ತೋರಿಸ್ತೀನಿ. ಫಸ್ಟ್ ನನಗೆ ಹೇರ್ಸ್ ಭಾಳ ಗಿಜಿ ಆಗಿದ್ದು, ಸೊ ಹೇರ್ ವಾಶ್ ಮಾಡಿದ್ನಲ್ಲ ಹಾಗೆ ಅದನ್ನು ಕ್ಯಾರಿ ಮಾಡಿದ್ದೆ. ಅಡುಗೆ ಮಾಡುವಾಗ ಕ್ಲಿಪ್ಸ್ ಎಲ್ಲ ಹಚ್ಕೊಂಡು ಇನ್ನೇನೋ ಮಾಡಿ ಸ್ವಲ್ಪ ಹೊತ್ತು ಒಣಗಿಸ್ಬಿಟ್ಟಿದ್ದೆ. ಸೊ ಒಣಗಿ ಆದಮೇಲೆ ಈವ್ನಿಂಗ್ ಪೂರ್ತಿ ಒಣಗಿದ್ವು. ಇವಾಗ ಬೇಸಿಗೆ ಕಾಲ, ಜಲ್ದಿನ ನನ್ನ ಹೇರ್ಸು ಒಣಗ್ತಾವೆ. ಸೊ ನೋ ಪ್ರಾಬ್ಲಮ್, ಫಾಸ್ಟಾಗಿ ಒಣಗಿಬಿಡ್ತಾವೆ. ಈಗ ಮಳೆಗಾಲದಾಗ ಆಗಿರ್ಬೋದು, ಸೊ ಚಳಿಗಾಲದಾಗ ಆಗಿರ್ಬೋದು ಸ್ವಲ್ಪ ಪ್ರಾಬ್ಲಮ್, ಒಣಗೋದೇ ಇಲ್ಲ ನನ್ನ ಕೂದಲ. 2 ಡೇಸ್ ಆದರೂ ಒಣಗಲ್ಲ. ನೀವು ನಂಬೋದಿಲ್ಲ, ಬಟ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗೈತಿ. 2 ಡೇಸ್ ಆದರೂ ನನ್ನ ಹೇರ್ಸ್ ಒಣಗಂಗಿಲ್ಲ ಚಳಿಗಾಲದಲ್ಲಿ. ಅದು ಈಗ ಬೇಸಿಗೆ ಕಾಲ, ಸೊ 2 or 3 ಅವರ್ಸಲ್ಲಿ ನನ್ನ ಕೂದಲು ಒಣಗಿಬಿಡ್ತಾವೆ. ಆಮೇಲೆ ತಲೆ ಬಾಚ್ಕೊಂಡ ತಕ್ಷಣ ಸ್ವಲ್ಪ ಕೂದಲು ಉದುರಿದ್ವು. ಗೊತ್ತಿಲ್ಲ, ಈಗ ಎಲ್ಲರಿಗೂ ಕೂಡ ಇವಾಗ ಒಂದು ಸೀಸನ್ ಹಾಗೆ ಐತೇನೋ, ಎಲ್ರಿಗೂ ಕೂಡ ಸಿಕ್ಕಾಪಟ್ಟೆ ಕೂದಲು ಉದುರತ್ತವ. ಸೊ ನನಗೂ ಆ ಪ್ರಾಬ್ಲಮ್ ಬಂತು. ನನ್ನ ಮಗನಿಗೆ ನಾನು ತೋರಿಸತ್ತೀನಿ. ಸೊ ಅವನು ಕೂಡ ತಲೆ ಬಾಚ್ಕೊತಾ ಇದ್ದ. ಸೊ ರೆಡಿ ಆಗ್ತಿದ್ದ. ಸುಟ್ಟಿ ಅಂದ ತಕ್ಷಣ ಈವ್ನಿಂಗು ಸ್ನಾನ ಮಾಡೋದು ಒಂದು ಆದತ್ತು, ಒಂದು ರೂಢಿ ನನ್ನ ಮಕ್ಕಳಿಗೆ. ಸೊ ಅದಕ್ಕೋಸ್ಕರ ಅದಾದಮೇಲೆ ನಾನು ಹಚ್ಕೊಳಕತ್ತೀನಿ ಮೆಬ್ಲಿನ್ ಕಂಪ್ನಿದು ಇದು ಪಿಂಕ್ ಲಿಪ್ ಬಾಮ್. ಲಾಸ್ಟಲ್ಲಿ ನಾನು ಇದನ್ನು ಅಪ್ಲೈ ಮಾಡಿಕೊಂಡೆ. ಆಮೇಲೆ ಇದು ನನ್ನ ಫೈನಲ್, ಓಕೆನಾ. ಫೈನಲ್ ಒಂದು ಸ್ಕಿನ್ ಕೇರ್ ರುಟೀನಲ್ಲಿ ಇದು ನನ್ನ ಫೈನಲು. ಇವತ್ತು ನನ್ನ ಹಸ್ಬೆಂಡ್ ಹೇಳೇ ಬಿಟ್ಟರು, ಇವತ್ತೇನು ಇಷ್ಟು ಗ್ಲೋ ಕಾಣಕತ್ತಿ ಅಂಥೇಳಿ. 1 ಡೇ ನಾನು 2 ಡೇಸ್ ಮನೇಲಿದ್ದ ಫೀಲ್ ಆಯಿತು. ಸ್ಯಾಟರ್ಡೆ ಆಫ್ ಡೇ ಇತ್ತು. ಸೊ ಮೀಟಿಂಗ್ PTM ಮುಗಿಸ್ಕೊಂಡು ನಾನು ಸ್ಯಾಟರ್ಡೆ ಆಫ್ಟರ್ನೂನ್ ಮನೆಯಾಗಿದ್ದೆ. ಅದಾದಮೇಲೆ ಸಂಡೇ ಮಾರ್ನಿಂಗ್ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಕೂಡ ರೆಸ್ಟ್ ಮಾಡ್ಕೊಳಲ್ಲ. 1 ಗಂಟೆ ಆದರೂ ನಾನು ರೆಸ್ಟ್ ಮಾಡಿದೆ. ಸೊ ರೆಸ್ಟ್ ಮಾಡಿದಾಗ ನನಗೆ ಗ್ಲೋ ಆಗಿ ಕಾಣ್ತು ಫೇಸು. ಅದಕ್ಕೆ ನನ್ನ ಹಸ್ಬೆಂಡ್ ಅಂತಿದ್ರು, ಎಷ್ಟು ಗ್ಲೋ ಆಗಿ ಕಾಣ್ತೈತಿ, ಒಂದು ದಿನ ಇದ್ದಕ್ಕೆ ಇನ್ನು ತಿಂಗಳ ಪೂರ್ತಿ ಇದ್ದರೆ ಎಷ್ಟೊಂದು ಗ್ಲೋ ಆಗ್ತೀಯ, ಮತ್ತು ಗುಂಡು ಕಾಣಲಾಗಿ. ನಾನು ಏನು ಸ್ನ್ಯಾಕ್ಸ್ ತರಿಸ್ತೆ ಅಂತ ತೋರಿಸ್ತೀನಿ, ನಿಮಗೆ ಕೂಡ ಇಷ್ಟ ಆಗುತ್ತೆ. ಸಾಬುದಾನಿ ವಡೆ ಇಲ್ಲಿ ಭಾಳ ಚಂದ ಮಾಡ್ತಾರೆ ನಮ್ಮೂರಾಗ. ಸಾಬುದಾನಿ ವಡೆ ಬರೀ ಇದನ್ನು ಫುಲ್ ಕ್ಲಿಯರಾಗಿ ತೋರಿಸ್ತೀನಿ. ಈಗ ಹಾಕ್ಕೊಂಡ್ಬಿಟ್ಟು ಮತ್ತು ಇದನ್ನು ತಿನ್ಕೊಂಡು ಇನ್ನೊಂದು ಅರ್ಧ ಕಪ್ ಕಾಫಿ ಕುಡಿದ್ರೆ ಸಖತ್ ಟೇಸ್ಟ್ ಆ್ಯಂಡ್ ಬಾಯಲ್ಲಿ ನೀರು ಬರ್ತದೆ. ಫಸ್ಟ್ ಅಂತ ತಿನ್ಕೊಂಬಿಡೋಣ. ಈ ರೀತಿ ಇದನ್ನು ಹಾಕಿ ಕಳಿಸಿದ್ದಾರೆ. ಸೊ ಇದು ಪ್ಲೇಟ್ಸಲ್ಲಿ ಈ ರೀತಿ. ನನ್ನ ಮಗ ಆಲ್ರೆಡಿ ತಿನ್ಲಿಕ್ಕದ್ದಾನ, ನಾವು ಕೂಡ ಈಗ ತಿನ್ಕೊಂಬಿಡೋಣ ಫಾಸ್ಟಾಗಿ. ಇದು ಏನು 2 ಥರ ಏನೋ ತಂದಾರಲ್ಲ, ಇದು ಹೊಸ ಟೈಪ್ ಏನೋ ಬ್ರೆಡ್ಡಿಂದ ಏನೋ ಮಾಡಿರಬೇಕು, ಬಜ್ಜಿ ಟೈಪ್. ನೋಡೋಣ, ಟ್ರೈ ಮಾಡೋಣ.
ಏ ಸರಿಯೋ, ನನಗೆ ಸಾಬುದಾನಿ ವಡೆ ಅಂದರೆ ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಯಾಕೆ ಹಾಕೊಳತ್ತೆ ಮಮ್ಮಿ? ನಾವು ಒಂದೇ ತೊಗೊಂಡಿನಿ. ಇದನ್ನ ಹಾಕ್ಬಿಡ್ಲಿ ತಿಂತೇನೆ. ಹಾಕೋದು ಚಿನ್ನ ಪಟ್ನೆ. ಸಾಬುದಾನಿ ವಡೆ ಜೊತೆ ಈ ಚಟ್ನಿನೇ ಕೊಟ್ಟಿದ್ದಾರೆ. ಹಂಗೆ ಈ ಒಂದು ಏನೋ ಸ್ಪೆಷಲ್ಲಾಗಿ ಏನಿದೆ ಹೆಸರು ಗೊತ್ತಿಲ್ಲ, ಬಟ್ ಇದ್ರ ಜೊತೆ ಈ ಒಂದು ಮೆಣಸಿನ್ಕಾಯಿ ಚಟ್ನಿ ಹಾಗೆ ಸಾಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ತಿನ್ಕೊತೀನಿ. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಗಿತ್ತು ವ್ಲಾಗ್ಸ್ ಅಂತ. ನೆಕ್ಸ್ಟ್ ಒಂದು ಹೊಸ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬಾಯ್.